ರಾಮಾಯಣ ಸಿನಿಮಾ ಸಂಪೂರ್ಣ ನಮ್ಮ ಅಭಿಮಾನಿಗೋಸ್ಕರನೇ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡುವಂಥ ಸಿನಿಮಾ. ಈ ಸಿನಿಮಾನ ಗೆಲ್ಲಿಸ್ಬೇಕು. ಕರೆಕ್ಟ್ ಆಗಿದೆ ಜನಕ್ಕೆ ಅಂತ ಅನಿಸ್ತು. ಒಂದು ಕ್ಲಾಸ್ ಆಗಿರೋ ಹುಡುಗ ಮಾಸ್ ಆಗಿ ಯಾವ ರೀತಿ ಎಂಟ್ರಿ ಆಗ್ತಾನೆ ಅನ್ನೋದೇ ಸಿನಿಮಾ ಸೂಪರ್ ಆಗಿದೆ. ಮಾಸ್ ಆಡಿಯನ್ಸ್ಗೆ ಸಖತ್ತು ವರ್ಕ್ ಆಗಿರೋದು ಸಖತ್ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತದೆ. ಪ್ರತಿ ಒಂದು ಸೀನಲ್ಲೂ ಕೂಡ ಅವರು ರಿಯಾಕ್ಟ್ ಮಾಡ್ತಿರೋದನ್ನ ನೋಡಿ ಖುಷಿ ಆಗ್ತದೆ. ಹಾಗೆ ಈ ಸಿನಿಮಾಗೆ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ ಎಲ್ಲರಿಂದನೂ ಕೂಡ. ಐ ಥಿಂಕ್ ಥ್ಯಾಂಕ್ ಯು ಸೋ ಮಚ್. ಇನ್ನು ಸಿನಿಮಾ ನಿಮ್ಮ ಕೈಯಲ್ಲಿದೆ, ನೀವೇ ಇದನ್ನ ನಮಗೆ ಗೆಲ್ಲಿಸಿ ಕೊಡಬೇಕು ಅಂತ ಕೇಳ್ತೀವಿ. ನನ್ನ ಪಾತ್ರ ಕುಸುಮಕ್ಕೆ ಆ್ಯಕ್ಚುಲಿ ತುಂಬ ಕನೆಕ್ಟ್ ಆಗಿದ್ದಾರೆ ಎಲ್ಲರೂ. ತುಂಬ ಒಳ್ಳೆ ಪಾತ್ರ ಅಂತ ನನಗೆ ಹೇಳ್ತಾ ಇದ್ದಾರೆ. ಐ ಥಿಂಕ್ ಐ ಆಮ್ ಸೋ ಹ್ಯಾಪಿ. ಆ ಸೀನ್ಗೆ ರಿಯಾಕ್ಟ್ ಮಾಡ್ತಿರೋದನ್ನ ನೋಡಿಬಿಟ್ಟು ತುಂಬಾ ಖುಷಿ ಆಯಿತು. ಸೊ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಜಾಸ್ತಿನೇ ಒಳ್ಳೆ ರೆಸ್ಪಾನ್ಸ್. ರಾಮಾಯಣ ಮೇನ್ ತೊಗೊಂಡಿದ್ದೆ ಅಭಿಮಾನಿಗಳಿಗೋಸ್ಕರ. ಯಾಕಂದರೆ ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ನೀವು ತುಂಬ ಸಾಫ್ಟ್ ರೋಲ್ ಮಾಡ್ತೀರಾ, ಈ ಥರ ನಿಮ್ಮನ್ನ ನೋಡಬೇಕು ಅಂತ ನನ್ನ ಯಾವಾಗಲೂ ಕೇಳ್ತಾ ಇದ್ರು. ಸೊ ರಾಮಾಯಣ ಸಿನಿಮಾ ಸಂಪೂರ್ಣ ನಮ್ಮ ಅಭಿಮಾನಿಗೋಸ್ಕರನೇ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಜೊತೆಗೆ ನಮ್ಮ ಪ್ರೊಡ್ಯೂಸರ್ ನವೀನ್ ಅವರು ಕೂಡ ಇದ್ದಾರೆ. ಸೊ ಅವರು ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿ ನಮ್ಮ ಸಿನಿಮಾನ ಕಂಪ್ಲೀಟ್ ಮಾಡಿ ಆಮೇಲೆ ಇದು ಅಂತ ಒಳ್ಳೆ ರಿಲೀಸ್ ಕೂಡ ಮಾಡಿದ್ದಾರೆ. ಸೊ ಇನ್ನೂ ಜನಕ್ಕೆ ಬಿಟ್ಟಿದ್ದು ನಮ್ಮ ಸಿನಿಮಾ ನಿಮ್ಮ ಮುಂದೆ ಇದೆ, ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟ. ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡುವಂಥ ಸಿನಿಮಾ. ಈ ಸಿನಿಮಾನ ಗೆಲ್ಲಿಸ್ಬೇಕು. ನಾವು ಕನ್ನಡಿಗರು ಇಂಥ ಸಿನಿಮಾನ ಗೆಲ್ಲಿಸ್ಬೇಕಾಗಿರೋದು. ಜೈ ಹಿಂದ್, ಜೈ ಕರ್ನಾಟಕ. ನಾನು ಎಲ್ಲೆಲ್ಲಿ ಬರ್ಕೊಂಡಿದ್ನೋ ಅಲ್ಲೆಲ್ಲ ರಿಯಾಕ್ಟ್ ಮಾಡ್ತಾ ಇದ್ರಲ್ಲ ಜನ. ಸೊ ಅದು ನಂಗೆ ತುಂಬ ಕರೆಕ್ಟಾಗಿ ಕನೆಕ್ಟ್ ಆಗಿದೆ ಜನಕ್ಕೆ ಅಂತ ಅನ್ನಿಸ್ತು ನನಗೆ. ಅದೇ ಇಷ್ಟು ವರ್ಷ ಕಷ್ಟಪಟ್ಟು ನಾವೆಲ್ಲ ಸಿನಿಮಾ ಅಂತೇನು ಓದಾಡ್ಕೊಂಡು ಆ ಕಷ್ಟಗಳೆಲ್ಲ ಮರ್ತೋಯ್ತು. ಹಂಗೆ ನೇರ ಕಾಣಿಸುತ್ತಲ್ಲ, ಅಲ್ಲಿ ಕಂಡಿದ್ದೇನೆ ಇದು ಬರ್ತಿದ್ದೀನಿ ಅಷ್ಟೇ. ವಿನಯ್ ಸರ್ ನನಗೆ ಯಾವತ್ತು ಅವ್ರ ಒಂಥರ ಪಕ್ಕದ ಮನೆ ಹುಡುಗ ಥರ. ಹೀರೋ ಆ ಕಡೆ ಹೀರೋನೂ ಹೌದು, ಅವ್ರಿಗೆ ಆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದ್ರೂ ಕೂಡ ಯಾವುದು ಪ್ರಾಬ್ಲಮ್ಗಳಿಲ್ದಂಗೆ ಪಕ್ಕದ ಮನೆ ಹುಡುಗ ಥರ. ಮಣ್ಣಲ್ಲಿ ಬೀಳಿದ್ರೆ ಮಣ್ಣಲ್ಲಿ, ಕೆಸರಲ್ಲಿ ಬೀಳಿದ್ರೆ ಕೆಸರಲ್ಲಿ, ಬಿಸಿಲಲ್ಲಿ ಇರೋಂದ್ರು ಬಿಸಿಲಲ್ಲಿ, ಮಳೆಯಲ್ಲಿ ಇರೋಂದ್ರು ಮಳೆಯಲ್ಲಿ. ಸೊ ಅದೊಂಥರ ಲಿಟ್ರಲಿ ಅವರೇ 6 ಸೆನ್ಸಿನ ಹಾಕ್ಬಿಟ್ಟಿದ್ದಾರೆ. ಅವರೊಬ್ಬ ರೈತರ ಮಗನ ಥರ ಆ ಸಿಟ್ಟಿನ ಹುಡುಗ, ಪ್ರೀತಿ ಮಾಡೋ ಹುಡುಗ, ಕೋಪದ ಹುಡುಗ. ಸೊ ಅದು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಗ್ರಾಮ ಅಂದರೆ ಏನು, ಓಕೆನಾ, ಅಲ್ಲಿನ ಸಂಪ್ರದಾಯಗಳೇನು, ಅವರ ವೇಷ, ಭಾಷಾ, ರೋಷ, ದ್ವೇಷ ಹೇಗಿರುತ್ತೆ. ಈ ಹಳ್ಳಿಗಳಲ್ಲಿ ಖತರ್ನಾಕ್ ಕ್ರಿಮಿನಲ್ ಇರ್ತಾರೆ, ಅವರು ಹಳ್ಳಿನೇ ತಿಂದಾಕ್ಬೇಕಂತೇಳಿ ಹೋಗ್ತಾ ಇರ್ತಾರೆ. ಸೊ ಅಂಥವ್ರನ್ನ ತೊಡೆಯೋದಕ್ಕೆ ಒಂದು ಕ್ಲಾಸ್ ಆಗಿರೋ ಹುಡುಗ ಮಾಸ್ ಆಗಿ ಯಾವ ರೀತಿ ಎಂಟ್ರಿ ಆಗ್ತಾನೆ ಅನ್ನೋದೇ ಸಿನಿಮಾ ಸೂಪರ್ ಆಗಿದೆ. ಎಲ್ಲೂ ಬೋರ್ ಆಗುತ್ತಿಲ್ಲ. ಸಿನಿಮಾ ತಕ್ಕಂಗೆ ಡ್ಯಾನ್ಸ್ ಇದೆ, ಪರ್ದೆ ಕಿತ್ತೋದ ಲೆವೆಲ್ಗೆ ಫೈಟಿಂಗ್ಸ್ ಇದೆ, ಪಾಪ ಸಖತ್ತಾಗಿದೆ. ಇನ್ನು ಹೀರೋ ವಿನಯ್ ರಾಜ್ಕುಮಾರ್ ಅಂತೆ. ಯಾರು ವಿನಯ್ ರಾಜ್ಕುಮಾರ್? ಯಾರು ಅಪ್ಪ ಅವರ ಅಣ್ಣವರ ಮಗ ಅಂತ ಕೇಳಿ ಈ ಸಿನಿಮಾದ ಆಕ್ಚುಲಿ ಆಗುತ್ತೆ. ನಾವು ಆ್ಯಕ್ಚುಲಿ ಫಿಲಮ್ನ ಇದು ಮಾಡಿದಾಗ ಒಂದು ಒಳ್ಳೆ ಕಂಟೆಂಟ್ ಫಿಲಮ್ ಅನ್ನೋ ಥರದಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು. ಬಟ್ ಇವತ್ತು ಸಿಂಗಲ್ ಥಿಯೇಟ್ರ್ನಲ್ಲಿ ಇಷ್ಟೊಂದು ಮಾಸ್ ರೆಸ್ಪಾನ್ಸ್ ಬರುತ್ತೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆಂದರೆ ವಿಷಯಾಧಾರಿತ ಸಿನಿಮಾ ಗೊತ್ತಲ್ಲ, ವಿನಯ್ ಸರ್ ಸಬ್ಜೆಕ್ಟ್ ತೊಗೊಂಡಿರೋದು ಆ ಥರದ್ದೇ ನಾವಿದು ಮಾಡಿಕೊಟ್ಟಿರೋದು. ಬಟ್ ಸಖತ್ ಸರ್ಪ್ರೈಸಿಂಗ್ ಆಗಿ ಮಾಸ್ ಆಡಿಯನ್ಸ್ಗೆ ಸಖತ್ತು ವರ್ಕ್ ಆಗಿರೋದು ಸಖತ್ ಖುಷಿ ಆಗ್ತಾ ಇದೆ. ಪ್ರತಿ ಫೈಟ್ಗಳು, ಆಮೇಲೆ ರೊಮ್ಯಾಂಟಿಕ್ ಡೈಲಾಗ್ಗಳು ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಭಾರಿ ಖುಷಿ ಆಯ್ತು ನನಗೆ. ಸರ್ಪ್ರೈಸ್ ಸುಮಾರು ಅಂದರೆ ಕೆಲವು ಸೀನ್ಗಳೆಲ್ಲ ಇರುತ್ತೆ, ನಾವು ನೋಡಿ ನಮಗೆ ಏನು ಅನಿಸಿರಲ್ಲ, ಅದೆಲ್ಲ ನಮಗೆ ಇಲ್ಲಿ ಸರ್ಪ್ರೈಸ್ ಆಯಿತು. ಇದಕ್ಕೆಲ್ಲ ರಿಯಾಕ್ಟ್ ಮಾಡ್ತಿದ್ದಾರಾ ಅಂತ ಭಾರಿ ಖುಷಿ ಆಯಿತು. ಹೋಪ್ಫುಲ್ಲಿ ಇದು ಅಂದರೆ ಎಸ್ಪೆಷಲಿ ಹೇಳಲೇಬೇಕಾಗಿದ್ದೆ ಅಂದರೆ ವಿನಯ್ ಸರ್ ಮೇಲೆ ಈ ಫಿಲಮ್ ಯಾರೇ ಫಿಲಮ್ ನೋಡಿದ್ರು ವಿನಯ್ ಸರ್ ಮೇಲೆ ಲವ್ ಆಗುತ್ತೆ. ಪ್ರತಿಯೊಂದು ಇದರಲ್ಲೂ ರೊಮ್ಯಾಂಟಿಕ್ ಸೀನ್ ಇರ್ಬೋದು, ಸೀರಿಯಸ್ ಇರ್ಬೋದು, ಆ್ಯಕ್ಷನ್ ಇರ್ಬೋದು, ಸೈಲೆನ್ಸ್ ಇರ್ಬೋದು, ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ.